ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಅಂಬ್ರೆಲಾ ಫ್ರಾಕ್ ಕಟ್ಟಿಂಗ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೋಡಿರಿ ಫ್ರೆಂಡ್ಸ್, ತುಂಬ ಈಜಿ ಮೆಥಡಲ್ಲಿ ಅಂಬ್ರೆಲಾ ಫ್ರಾಕ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿರಿ. ಪಪ್ ಸ್ಲೀವ್ ಆ್ಯಂಡ್ ಗೋಲ್ಡನ್ ಕಲರ್ ಈ ಥರ ಹೊಲಿದೀವಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ನೋಡ್ರಿ. ಈಗ ಬಟ್ಟೆ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಕ್ರಾಸ್ ಮೇಲೆ ಹಾಕ್ಕೊಳ್ಬೇಕು ನೋಡ್ರಿ. ಇದು ಗೋಲ್ಡನ್ ಕಲರ್ ಸಾರಿ ಬರುತ್ತಲ್ಲ, ಆ ಸಾರಿಲಿ ಹೊಲಿತಾ ಇರೋದು ಕಟ್ಟಿಂಗ್ ಮಾಡ್ತಾ ಇರೋದು ನೋಡ್ರಿ ಫ್ರೆಂಡ್ಸ್. ಇದು ಮುಂಚೆ ಈ ಬಟ್ಟೆಯಲ್ಲಿ ಮುಂಚೆ ದೊಡ್ಡವರಿಗೆ ಹೊಲಿದಿದ್ದ ಬಂತ ಬಟ್ಟೆಯಲ್ಲಿ ಎಕ್ಸ್ಟ್ರಾ ಉಳಿದ ಬಟ್ಟೆಯಲ್ಲಿ ಚಿಕ್ಕ ಮಗುವಿಗೆ ಹೊಲಿತಾ ಇದ್ದೀನಿ ಅಂಬ್ರೆಲಾ ಫ್ರಾಕ್ನ ನೋಡ್ರಿ ಫ್ರೆಂಡ್ಸ್. ಇದು ಏಳು ವರ್ಷದ ಮಗುವಿನ ಸೈಜ್ ಅಂಬ್ರೆಲಾ ಫ್ರಾಕ್ ನೋಡ್ರಿ ಫ್ರೆಂಡ್ಸ್. ಇದು ಸೊಂಟದಲ್ಲಿ ಫ್ರೆಂಡ್ಸ್ 3 ಇಂಚಿಗೆ ತಗೋತಾ ಇದ್ದೀನಿ ನೋಡ್ರಿ. ಇದನ್ನು ಸಾರಿ ಫ್ರೆಂಡ್ಸ್, 4 ಇಂಚಿಗೆ ತಗೋತಾ ಇದ್ದೀನಿ ಸೊಂಟದಲ್ಲಿ. ಇವಾಗ ಲೆಂತ್ಗೆ ನಿಮಗೆ ಎಷ್ಟು ಬೇಕಷ್ಟು ನೋಡಿ ತಗೊಳ್ರಿ ಫ್ರೆಂಡ್ಸ್. ಇಲ್ಲಿ ಚಿಕ್ಕ ಹುಡುಗಿ ಆಗಿರೋದ್ರಿಂದ ನಾನು 25 ತಗೋತಾ ಇದ್ದೀನಿ ಫ್ರೆಂಡ್ಸ್. ಅವ್ರಿಗೆ ಈ ಥರ ನಮ್ಗೆ ಎಷ್ಟು ಬೇಕಷ್ಟು ಅಳತೆ ತೊಗೊಂಡು ಮಾರ್ಕ್ ಮಾಡಿಕೊಂಡು ಇವಾಗ ಸೇಪ್ ಹಾಕೋತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್, ರೌಂಡ್ ಸೇಪ್. ಈ ಬಟ್ಟೆ ಸ್ವಲ್ಪನೇ ಅಲ್ಲ ಫ್ರೆಂಡ್ಸ್, ಜಾಸ್ತಿನೇ ಜರಿಯತ್ತೆ ಫ್ರೆಂಡ್ಸ್. ಹಾಗಾಗಿ ಕಟ್ಟಿಂಗ್ ಮಾಡಬೇಕಾದ್ರೂ ಕೂಡ ತುಂಬ ಅಂದರೆ ತುಂಬ ಜರಿಯತ್ತೆ. ಹಾಗಾಗಿ ನೋಡಿ ಕಟ್ ಮಾಡ್ಕೋತಾ ಇದ್ದೀನಿ ರೀ ನಾನು. ಸೇಪ್ ಹಾಕ್ಕೊಟ್ಟಿದ್ವಲ್ಲ ಅವಾಗ ಅದೇ ಸೇಪ್ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗದು ಸ್ವಲ್ಪ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಸೇಪ್ ಬಂದಿದೆ ನೋಡ್ರಿ. ಇದೇ ಥರ ಇನ್ನೊಂದು ತುಂಡನ್ನ ಕಟ್ ಮಾಡ್ಕೊಡ್ತಾ ಇದ್ದೀನಿ ಬನ್ನಿರಿ. ಈ ವಿಡಿಯೋನ ಕೊನೆವರೆಗೆ ನೋಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿರಿ ಫ್ರೆಂಡ್ಸ್. ವಿಡಿಯೋನ ಕೊನೆಗೆವರೆಗೆ ನೋಡಿದರೆ ನಿಮಗೆ ಅರ್ಥ ಆಗತ್ತೆ ನೋಡ್ರಿ. ಇನ್ನೊಂದು ತುಂಡನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಅದೇ ಸೇಪಲ್ಲಿ ಬಟ್ಟೆನ ಕ್ರಾಸ್ ಮೇಲೆ ಮತ್ತೆ ಹಾಕ್ಕೊಂಡು ಮುಂಚೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟೆನ ಇದ್ರ ಮೇಲುಗಡೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಮಡಿಕೆನ ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಬೇಕು ರೀ. ನೋಡಿರಿ, ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೀ. ಇದು 7 ವರ್ಷದ ಹುಡುಗಿಯ ಸೈಜ್ ಫ್ರಾಕ್. ಅವ್ರಿಗೆ ಪಪ್ ಸ್ಲೀವ್ ಇಟ್ಟು ಹೊಲಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇದು ಮೇಲ್ಭಾಗದಲ್ಲಿ ಅಂಬ್ರೆಲಾ ಫ್ರಾಕ್ಗೆ ಮೇಲ್ಭಾಗದಲ್ಲಿ ಬರುತ್ತಲ್ಲ ಫ್ರೆಂಡ್ಸ್, ಆ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ್ರಿ. ಇವಾಗ ಮುಂಚೆ ಅಸ್ತರನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಸೀರೆ ಜರಿಯೋದ್ರಿಂದ ಅಸ್ತರನ್ನ ಕಟ್ ಮಾಡಿಕೊಂಡ್ರೆ ಹೊಲಿಯಲು ಈಜಿ ಆಗತ್ತೆ ನೋಡ್ರಿ. ನಾನು 9 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಎದೆಯಲ್ಲೂ 9 ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೂ ಲೆಂತ್ಗೂ 9 ಇಂಚಿಗೆ
ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಈ ಥರ ನೋಡಿ ಫ್ರೆಂಡ್ಸ್, ಹುಡುಗಿ ಸ್ವಲ್ಪ ತಿಳುವಾಗಿರೋದ್ರಿಂದ ಜಾಸ್ತಿ ಕೊಳ್ಳಾದರೆ ಅವ್ರಿಗೆ ಹಿಂದೆಲ್ಲ ಕೊಳು ಜರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ನಾನು 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಲೆಂತ್ಗೆ 3.5 ಇಂಚಿಗೆ ಹಾಕೋತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಬಗಲ ಬಂದು ಫ್ರೆಂಡ್ಸ್ ಈ ಹುಡುಗಿಗೆ 4 ಇಂಚ್ ತೊಗೊಳ್ತಾ ಇದ್ದೀನಿ ನೋಡಿರಿ. ಬಗಲ ಬಂದು ಫ್ರೆಂಡ್ಸ್ ಹಿಂಭಾಗ ಮುಂಭಾಗನ 2 ಮಾರ್ಕ್ ಹಾಕೋತೀವಲ್ಲ. ಇಲ್ಲಿ ಚಿಕ್ಕ ಹುಡುಗಿ ಆಗಿರೋದ್ರಿಂದ ಒಂದೇ ಮಾರ್ಕ್ ಹಾಕೊಂಡ್ರು ನಡೆಯುತ್ತೆ ನೋಡ್ರಿ. ಶೋಲ್ಡರ್ಗೆ 2.5 ಅಥವಾ 3 ಇಂಚ್ಗೆ ತೊಗೊಳ್ಬೇಕು. ಇವಾಗೆಲ್ಲ ಕ್ಲಿಯರ್ ಆಯಿತು ನೋಡ್ರಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಈ ಫ್ರಾಕಿನ ಸ್ಟಿಚಿಂಗ್ ವಿಡಿಯೋ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ರೀ. ನೋಡಿರಿ, ಕೊಳ್ಳದ ಮಕ್ಕಳಿಗೆ ಜಾಸ್ತಿ ಕಟ್ ಮಾಡ್ಕೊಳ್ಬಾರ್ದ್ರಿ, ಕೊಳ್ಳ ಇಳಿಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಚಿಕ್ಕದಿದ್ರೇ ಮಕ್ಕಳಿಗೆ ಕೊಳ್ಳ ಚೆನ್ನಾಗಿ ಬರುತ್ತೆ ಅದು. ನೋಡಿರಿ, ಇವಾಗ ಹಿಂಭಾಗ ಮತ್ತು ಮುಂಭಾಗ 2 ಪಾರ್ಟ್ಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಹಿಂದ್ಗಡೆ ಚೌಕಿದೆ, ಮುಂದ್ಗಡೆ ರೌಂಡ್ ಇದೆ. ಇವಾಗ ಅಸ್ತರ್ ಬಟ್ಟೆ ಮೇಲೆ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಅಂದರೆ ನಮಗೆ ಈಜಿ ಆಗುತ್ತೆ ಫ್ರೆಂಡ್ಸ್ ಅದು. ಹಾಗಾಗಿ ಇದು ಅಂಬ್ರೆಲ್ಲ ಫ್ರಾಕ್ ಬರ್ತಲ್ಲ ಕೆಳಗಡೆ, ಇದಕ್ಕೆ ಇದನ್ನು ಈ ಬಟ್ಟೆನ ಅಸ್ತರ್ ಹಚ್ಚಿ ಹೊಲ್ಕೊಳ್ಳೋದಕ್ಕೆ ಫ್ರೆಂಡ್ಸ್. ನೋಡಿರಿ, ಫೈನಲಿ ನಮ್ಮ ಅಂಬ್ರೆಲ್ಲ ಫ್ರಾಕ್ ರೆಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್, ಬಾಯ್ ಬಾಯ್.